ಮರಗಳ ನಾಶ ಮಾಡಿ ಸ್ಟೇಡಿಯಂ ನಿರ್ಮಾಣ ಸಿದ್ಧತೆ ಕೆಎಸ್ಐಸಿ ಸಿಬ್ಬಂದಿ ಪರಿಸರವಾದಿಗಳಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು. ಮೈಸೂರಿನ ಸಿಲ್ಕ್ ಫ್ಯಾಕ್ಟರಿ ಆವರಣದ ಕ್ರೀಡಾಂಗಣದಲ್ಲಿ ಮರಗಳ ನಾಶ ಮಾಡಿ ಸ್ಟೇಡಿಯಂ ನಿರ್ಮಾಣ ಸಿದ್ಧತೆ ಕೆಎಸ್ಐಸಿ ಸಿಬ್ಬಂದಿ ಪರಿಸರವಾದಿಗಳಿಂದ ಪ್ರತಿಭಟನೆ. ಮೈಸೂರಿನ ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ಫ್ಯಾಕ್ಟರಿ ಆವರಣದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ತಾಲೂಕು ಕ್ರೀಡಾಂಗಣಕ್ಕಾಗಿ ನೂರಾರು ಮರಗಳು ಕಟ್. ಅಲ್ಲಿ ಫ್ಯಾಕ್ಟರಿಯಲ್ಲಿ ಕ್ರೀಡಾಂಗಣ ಬೇಡ, ಬೇರೆ ಕಡೆ ಮಾಡಿ, ಬೇರೆ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಿಸಲು ಒತ್ತಾಯ ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದೇವೆ, ಫ್ಯಾಕ್ಟರಿ ನಂಬಿಕೊಂಡು ನೂರಾರು ಕುಟುಂಬ ಬದುಕಿದೆ. ಇಂತಹ ಜಾಗದಲ್ಲಿ ಕ್ರೀಡಾಂಗಣ ಮಾಡೋದು ಬೇಡ, ಬೇರೆ ಸ್ಥಳದಲ್ಲಿ ಬೇಕಿದ್ರೆ ಸರ್ಕಾರ ಕ್ರೀಡಾಂಗಣ ಮಾಡಲಿ. ರಾಜ್ಯ ಸರ್ಕಾರಕ್ಕೆ ಕೆಎಸ್ಐಸಿ ಸಿಬ್ಬಂದಿಯಿಂದ ಒತ್ತಾಯ. ವಿರೋಧದ ನಡುವೆ ಕ್ರೀಡಾ ಇಲಾಖೆ ಭೂಮಿ ಹಸ್ತಾಂತರ. ಟಿ ನರಸೀಪುರದಲ್ಲಿ ತಾಲೂಕು ಕ್ರೀಡಾಂಗಣ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಐಸಿ ಸಿಲ್ಕ್ ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಸರ್ಕಾರ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಸರ್ಕಾರದ ನಿರ್ಧಾರಕ್ಕೆ ಕೆಎಸ್ಐಸಿ ಕಾರ್ಖಾನೆ ಸಿಬ್ಬಂದಿಗಳು ಹಾಗೂ ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಬಾರದು, ಈ ಜಾಗದಲ್ಲಿ ಸಾಕಷ್ಟು ದೊಡ್ಡ ಮರಗಳಿವೆ, ಅದರ ಜೊತೆಗೆ ಕ್ರೀಡಾಂಗಣ ನಿರ್ಮಾಣಕ್ಕೆ ನೂರಾರು ಮರಗಳನ್ನು ಕಡಿಯಲಾಗುತ್ತೆ, ಇದರ ಬದಲಿಗೆ ಬೇರೆ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಿಸಿ ಪರಿಸರವಾದಿಗಳು ಮನವಿಯನ್ನ ಮಾಡಿದ್ರು. ನಾವೆಲ್ಲರೂ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೇವೆ, ಈ ಫ್ಯಾಕ್ಟರಿ ನಂಬ್ಕೊಂಡು ನೂರಾರು ಕುಟುಂಬ ಜೀವನ ಸಾಗಿಸ್ತಾ ಇದೆ, ಇಂಥ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡೋದು ಬೇಡ ಅಂತ ಹೇಳಿದ್ರು. ಇಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿದ್ದಾರೆ, ಆದ್ರೆ ಇಲ್ಲಿ ನಮ್ಮ ಪ್ರಕಾರವಾಗಿ ಇಲ್ಲಿ ಇದು ಸರಿಯಾದ ಜಾಗ ಅಲ್ಲ ಅಂತ ನನ್ಗನ್ಸುತ್ತೆ. ನಮ್ಗೆ ಅಂದ್ರೆ ನಮ್ಮೆಲ್ರಿಗೂ ಅನ್ಸುತ್ತೆ ಸರ್. ಯಾಕೆಂದ್ರೆ ಇಲ್ಲಿ ನಾವು ದುಡಿತಾ ಇರೋದೇ ಈ ವಾತಾವರಣದಿಂದ. ಈ ವಾತಾವರಣ ಇಲ್ಲ ಅಂದ್ರೆ ನಾವು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಸರ್, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಈಗ ಮಾಹಿತಿ ಕೊಟ್ಟರು ಅವರು ಇಲ್ಲಿ ಮಾಡ್ಬೋದು ಅಂತ ಅಂತಾರೆ, ಆದ್ರೆ ನಮ್ಗೆ ಅಲ್ಲಿ ಒಳಗಡೆ ಕೆಲಸ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ವಾತಾವರಣ ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ. ಇದನ್ನೆಲ್ಲ ತೆಗೆದ್ರೆ ನಾವು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಬಂದು ನಮಗೆ ಒಳ್ಳೆ ವಾತಾವರಣ ಇರಲ್ಲ, ಗಾಳಿ ಬೆಳಕು ಏನು ಇರಲ್ಲ. ನಾವು ಅಲ್ಲೇ ಸ್ಟೀಮ್ ಕಾವಲ್ಲಿ ತುಂಬ ಇದ್ದಾಗಿರುತ್ತೆ. ಇನ್ನು ಇಲ್ಲಿ ಈ ಕಡೆ ಏನು ಅಷ್ಟೇನು ಇರಲ್ಲ. ಈ ತಂಪಾದ ವಾತಾವರಣದಲ್ಲಿ ನಾವು ಬಂದು ಒಂದೇನೋ ಒಳ್ಳೆ ಗಾಳಿ ತಗೋಬೋದು. ಬೇರೆ ಕಡೆ ಮಾಡಲಿ, ಕ್ರೀಡಾಂಗಣ ಬೇಕು, ನಮಗೂ ಬೇಕು, ಬೇರೆ ಕಡೆ ಮಾಡಿ, ಸೂಕ್ತವಾದ ಜಾಗ ಅಲ್ಲ ಅಂತ ನಮ್ಗನ್ಸುತ್ತೆ. ಇಲ್ಲೇ ಕಾಡಬಸವೇಶ್ವರ ದೇವಸ್ಥಾನ ಹತ್ರ 26 ಎಕರೆ ಜಮೀನಿದೆ. ಕಾಡಬಸವೇಶ್ವರ ದೇವಸ್ಥಾನ ಇದೆಯಲ್ಲ ಸರ್, ಅಲ್ಲಿ 26 ಎಕರೆ ಜಮೀನಿದೆ. ಮತ್ತೆ ಆಲ್ಗೂಡಲ್ಲಿ ಕೆರೆ ಇದೆಯಲ್ಲ, ಅದು ಇದಿದೆ, ಜಾಗ ಇದೆ. ಇದನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು, ಇದನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ಇಲ್ಲಿ ನಮ್ಮ ಇಲಾಖೆಯವರೇ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ಏನು ನಮ್ಗಳಿಗೆ ಏನು ಅನುಕೂಲತೆಗಳಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಯತೀಂದ್ರ ಸಾಹೇಬ್ರಾಗಿರ್ಬೋದು, CM ಸಾಹೇಬ್ರಾಗಿರ್ಬೋದು, ನಾನು ಬಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಮೇಲೆ ನಾನು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಏಕಾಏಕಿ ಬಂದು ನಮ್ಗಳಿಗೆ ಈ ಥರ ತೊಂದರೆ ಕೊಡ್ತಾ ಇರೋದು ತುಂಬ ಸರಿ ಇಲ್ಲ ಅನಿಸುತ್ತೆ ಸರ್. ದಯವಿಟ್ಟು ಇಲ್ಲಿ ಪಕ್ಷಿಗಳು ಪ್ರಾಣಿಗಳು ತುಂಬ ವಾಸ ಮಾಡ್ತಾ ಇದ್ದಾವೆ. ಮತ್ತು ಇಲ್ಲಿ ಗಿಡ ಮರಗಳಿದೆ, 558 ಗಿಡ ಮರಗಳಿದೆ. ಇದನ್ನೆಲ್ಲ ಕಡ್ದು ಒಂದನ್ನು ಮಾಡ್ತೀನಿ ಅಂತಂತಂದರೆ ಇನ್ನೊಂದಕ್ಕೆ ನಾವು ಬಲಿ ಆಗಲೇಬೇಕು. ದಯವಿಟ್ಟು ಈ ಒಂದು ಜಾಗ ಸೂಕ್ತನೂ ಅಲ್ಲ. ನೆಕ್ಸ್ಟು ಇದು ಮೈದಾನ ಆಗೋದಕ್ಕೆ ಈ 4 ಎಕರೆ 5 ಎಕರೆ ಸೂಕ್ತವಾದ ಜಾಗನೂ ಸ್ಥಳನೂ ಅಲ್ಲ. ಅದಕ್ಕೆ ಬೇಕು 10-12 ಎಕರೆ ಜಮೀನು ಬೇಕು. ಅದಕ್ಕೆ ಇಲ್ಲಿರೋದು ನೋಡಿದ್ರೆ 5 ಎಕರೆ ಜಮೀನು. ಇದು ನಾವು ಡೆವಲಪ್ ಆಗೋಕ್ಕಾಗೋದಿಲ್ಲ. ನೀವು ಈಗ ಇರೋದನ್ನ ಕಿತ್ಕೊಂಡ್ರೆ ನಾವು ಡೆವಲಪ್ ಆಗೋಕ್ಕಾಗೋದಿಲ್ಲ. ಎಕ್ಸ್ಟ್ರಾ ಮಿಷಿನ್ಗಳು ಬರ್ತಾ ಇದೆ, ಚೀನಾ ಕಡೆಯಿಂದ ಬರ್ತಾ ಇದೆ, ಎಕ್ಸ್ಟ್ರಾ ಜನಗಳು ತಗೊಂಡು ಯತೀಂದ್ರ ಸಾಹೇಬ್ರೆ